ಕೆಲಸ ಮಾಡಿದ್ದೀರಿ. ಪತ್ರಕರ್ತರ ಸಂಘದಿಂದ ತಮಗೆ ಧನ್ಯವಾದ. 40 ವರ್ಷ ಆದಮೇಲೆ ಮೈಸೂರು ಪತ್ರಕರ್ತರಿಗೆ MLC ಸಿಕ್ಕಿದ್ದು ತುಂಬ ಸಂತೋಷ ಆಗಿದೆ. ಧನ್ಯವಾದಗಳು. ಹಿಂದೆ ಯಾರಿಗಾರ ಸಿಕ್ಕಿತ್ತಾ? ರಾಮಣ್ಣನ ಸಿಕ್ಕಿತ್ತು, ಕುಂಟರಾಮಣ್ಣ. ಅವನು ಆಕ್ಟಿವ್ ಪಾಲಿಟಿಷಿಯನ್ ಆಲ್ಸೋ. ಕುಂಟರಾಮಣ್ಣವರು ಆಕ್ಟಿವ್ ಪಾಲಿಟಿಷಿಯನ್ಸ್. ಇವರು ಪಾಲಿಟಿಕ್ಸ್ನಲ್ಲಿ ಇಲ್ಲದೆ ವರ್ಕಿಂಗ್ ಜರ್ನಲಿಸ್ಟ್ ಆಗಿ ಆಕ್ಟಿವ್ ಪಾಲಿಟಿಷಿಯನ್ ಮಾಡ್ಕೊತೀರಾ? ಆಕ್ಟಿವ್ ಪಾಲಿಟಿಷಿಯನ್ ಮಾಡ್ಕೊತೀರಾ? ಇಟ್ ಇಸ್ ಫಾರ್ ಹಿಮ್ ಟು ಟೇಕ್ ಎ ಡಿಸಿಷನ್. ಹಾಸನಲ್ಲಿ ನಿನ್ನೆ ಒಂದು ಮೇಜರ್ ಆಕ್ಸಿಡೆಂಟ್ ಆಗಿದೆ. ಇತರ ಆಕ್ಸಿಡೆಂಟ್ಸ್ನ ಪ್ರಿವೆಂಟ್ ಮಾಡಲಿಕ್ಕೆ ಸ್ಟೇಟ್ ಗೌರ್ಮೆಂಟ್ ಏನು ಮೆಜರ್ಸ್ ತಗೊಳುತ್ತೆ ಮತ್ತು ಪರಿಹಾರ? ಅಲ್ಲಪ್ಪ, ಆಕ್ಸಿಡೆಂಟ್ಗಳು ರಸ್ತೆಯಲ್ಲಿ ನಾವು ರೋಡ್ ಸೇಫ್ಟಿ ಕಾನೂನುಗಳನ್ನು ಮಾಡಿದ್ದೀವಿ. ಡ್ರೈವರ್ಗಳು ಅವರ ತಪ್ಪುಗಳಿಂದ ಆಕ್ಸಿಡೆಂಟ್ಗಳಾದರೆ ಸರ್ಕಾರ ಹೆಂಗೆ ಹೊಣೆಗಾರಿಕೆ ಮಾಡ್ತದೆ? ಎಲ್ಲಿ ಪ್ರಿವೆಂಟಿವ್ ಮೆಜರ್ಸ್ ಎಲ್ಲ ತಗೋತೀವಿ. ನಿನ್ನೆ ಲಾರಿ ಕ್ಯಾಂಟರ್ ಆಕ್ಸಿಡೆಂಟ್ ಆಗಿ ಒಳಗಡೆ ನುಗ್ಗಿರೋದು. ಪಾಪ ನಾನು ಅವರಿಗೆ ಸತ್ತವರಿಗೆ ಗೌರವ ಸೂಚಿಸ್ತಕ್ಕಂಥ ಕೆಲಸ ಮಾಡ್ತೀನಿ. ಅವರು ಕುಟುಂಬದ ವರ್ಗದವರಿಗೆ ಅವರು ಸಾವಿನ ದುಃಖ ಬರೆಸ್ತಕ್ಕಂಥ ಕೆಲಸ. ನಾನು ಎಲ್ಲ ಕೃಷ್ಣ ಬೈರೇಗೌಡನಿಗೆ ಬೆಳಗ್ಗೆ ಹೋಗಿ ಅವನ್ನೆಲ್ಲ ಭೇಟಿ ಮಾಡಿ ಪರಿಹಾರ ಘೋಷಣೆ ಮಾಡುವಂತ ಹೇಳಿದ್ದೇನೆ. ಕೃಷ್ಣ ಬೈರೇಗೌಡ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟ್ರು, ಅವ್ರಿಗೆ ಹೋಗಿ ಹೇಳಿದ್ದೆ. ಅವ್ರು ಹೋಗಿ ಮಾಡಿದ್ದಾರೆ. 5 ಲಕ್ಷ ಮಾಡಿದ್ದಾರೆ, ಬಟ್ ಬಿಜೆಪಿ 10 ಲಕ್ಷ ಆಗಬೇಕು ಅಂತ ಕೇಳಿಲ್ಲ. 10 ಲಕ್ಷ ಪರಿಹಾರ ಅವ್ರು ಎಷ್ಟು ಕೊಟ್ಟಿದ್ರು? ಸೆಂಟ್ರಲ್ ಗೌರ್ಮೆಂಟ್ 2 lakhs. ಸೆಂಟ್ರಲ್ ಗೌರ್ಮೆಂಟ್ PM 2 ಲಕ್ಷ ಅನೌನ್ಸ್ ಮಾಡಿದ್ದಾರೆ. ಸೊ ಇವ್ರು 5 ಲಕ್ಷ ಮಾಡಿದ್ರೆ 10 ಲಕ್ಷ ಮಾಡಿರ್ತಾರೆ. ಸರಿಯಪ್ಪ, ಇವ್ರ ಕಾಲದ ಅಧಿಕಾರದಲ್ಲಿ ಇದ್ರಲ್ಲ, ಆಗ ಎಷ್ಟು ಮಾಡಿದ್ರು? ಕೇಳ್ದೇನಪ್ಪ ಅದನ್ನ? ಮತ್ತೆ ಮಾಡಿಲ್ವಲ್ಲ ಅವರು. ಹೆಚ್ಚಾಗಿ ಕೊಟ್ಟಿದ್ರೆ ಪರವಾಗಿಲ್ಲ ಅಂತ ಅನ್ಬೋದಾಗಿತ್ತು. ಪರಿಹಾರ ಕೊಡೋದು ಅವ್ರನ್ನ ಸತ್ತದವ್ರಿಗೆ ನಾವು ವಾಪಸ್ ತರ್ತೀವಿ ಅಥವಾ ಅದಕ್ಕೆ ಪರಿಹಾರ ಅಂತ ಅಲ್ಲ. ಇದು ಸರ್ಕಾರ ಮೊದಲಿಂದಲೂ ಕೂಡ ಕೊಡ್ತಾ ಬಂದಿದೆ. ಅವರ ಕುಟುಂಬ ವರ್ಗದವರಿಗೆ ಅವರಿಗೆ ಸಾಂತ್ವನ ಹೇಳಲಿಕ್ಕೋಸ್ಕರವಾಗಿ ಈ ಥರದ್ದು ಮಾಡ್ತೀವಿ. ಹಾಗಂತೇಳಿ ಸಾವಿಗೆ ಸಮಾನ ಅಂತಲ್ಲ ಪರಿಹಾರ. ಈಗ ಬಿಜೆಪಿ ಅಂತಲ್ಲ ಸರ್, ಎಲ್ಲರೂ ಕೂಲಿ ಕಾರ್ಮಿಕರು ಮತ್ತೆ ಮನೆಗೆ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿದ್ರು, ಹಾಗಾಗಿ ಸರ್ಕಾರ ಏನಾದ್ರನ್ನ ಪರಿಗಣಿಸುತ್ತಾ ಅಂತ. ಬಿಜೆಪಿ ಬೇಡ ಸರ್, ಬಿಜೆಪಿ ವಿಚಾರ ಅಲ್ಲ. ಕೂಲಿ ಕಾರ್ಮಿಕರಿದ್ರು, ವಿದ್ಯಾರ್ಥಿಗಳಿದ್ರು ಅಂತ ಜಾಸ್ತಿ ಮಾಡ್ತಾರೆ ಸರ್ಕಾರ ಅಂತ. ಈಗ ಸರ್ಕಾರ ಆಕ್ಸಿಡೆಂಟ್ ಆದವ್ರಿಗೆ 5 ಲಕ್ಷಗಳನ್ನ ಕೊಡ್ತೀವಿ, ಗೊತ್ತಾಯ್ತಾ? ಸತ್ತದವ್ರಿಗೆ, ಆಕಸ್ಮಿಕವಾಗಿ ಸತ್ತದವ್ರಿಗೆ 2 ಲಕ್ಷ ಕೊಡ್ತೀವಿ. ಇವ್ರಿಗೂ ಕೂಡ 5 ಲಕ್ಷ ರೂಪಾಯಿ ಅನೌನ್ಸ್ ಮಾಡಿ ಸ್ಪೆಷಲ್ ಕೇಸ್ ಅಂತ ಕನ್ಸಿಡರ್ ಮಾಡಬಹುದು ಅಂತ ಸರ್. ಯಾಕಂದ್ರೆ ಕೂಲಿ ಕಾರ್ಮಿಕರು ವಿದ್ಯಾರ್ಥಿಗಳ ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದಾರೆ ಅಂತ ಹೇಳಿ ಸರ್. ಮತ್ತೆ ಆರ್ಥಿಕವಾಗಿ ಹಿಂದುಳಿದ ಮಕ್ಕಳುಗಳೇ ಜಾಸ್ತಿ ಇದ್ದಾರೆ ಅಂತ. ಎಲ್ಲ ಆರ್ಥಿಕವಾಗಿ ಹಿಂದುಳಿದವ್ರೆ ಅಂತಲೇ ಕೊಡೋದು ಪರಿಹಾರ. ಸ್ಪೆಷಲ್ ಕನ್ಸಿಡರೇಷನ್ ಆಗುತ್ತಾ ಅಂತ ಸರ್ಕಾರದಿಂದ? ಈಗ ಒಬ್ರು ಕೊಡೋಕೆ ಬರಲ್ಲ. ಇದು ಇಟ್ಸ್ ನಾಟ್ ಎ ಕ್ವಶನ್ ಆಫ್ ಒಬ್ಬರಿಗೆ ಕೊಡೋದು ಇನ್ನೊಬ್ಬರಿಗೆ ಕೊಡದೇ ಇರೋಕ್ಕಂಗ. ಎಲ್ರಿಗೂ ಈಕ್ವಲ್ ಆಗಿ ಕೊಡಬೇಕು. ಅದೇ ಯಾವಾಗ ಅಲ್ಲಿ ಗಲಾಟೆ ಆಯ್ತಿದ್ದಾಗ ಹೋಗಲಿಲ್ಲ ಇವರು. ಈಗೆಲ್ಲ ಗಲಾಟೆ ಎಲ್ಲ ಕಡಿಮೆ ಆದಮೇಲೆ ಹೋಗಿದ್ದಾರೆ. ಯಾಕೆ ಹೋಗಲಿಲ್ಲ ಅವರು? ಇಷ್ಟು ವರ್ಷ 7 ವರ್ಷದಿಂದ ಆಯ್ತಲ್ವ? 7 ವರ್ಷದಿಂದ ಯಾಕೆ ಹೋಗಲಿಲ್ಲ ಸರ್? ಈಗ ಧರ್ಮಸ್ಥಳದ SIT ತನಿಖೆ ವಿಚಾರದಲ್ಲಿ ವಿಳಂಬ ಆಗ್ತಾ ಇದೆ, ಹಾಗಾಗಿ ಅನ್ನುವಂಥ. ವಿಳಂಬ ಆಗ್ತಾ ಇಲ್ಲ, ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ಸರ್ಕಾರ ಇನ್ವೆಸ್ಟಿಗೇಷನಲ್ಲಿ ಇಂಟರ್ಫಿಯರ್ ಆಗಲ್ಲ. ಬಟ್ ಹಾಗಂತೇಳಿ ಅನಗತ್ಯವಾಗಿ ವಿಳಂಬ ಮಾಡೋಂಗಿಲ್ಲ. ವಿಳಂಬ ಆಗ್ತಾ, ನನಗೆ ಗೊತ್ತಿರೋ ಮಟ್ಟಿಗೆ ವಿಳಂಬ ಆಗ್ತಾ ಇಲ್ಲ. ದಸರಾ ಉದ್ಘಾಟಕರ ವಿಚಾರ ಕಾನೂನು ಸಮರಕ್ಕೆ ದಸರಾ ಉದ್ಘಾಟಕರ ವಿಚಾರವಾಗಿ ಕಾನೂನು ಸಮರವನ್ನ ಮಾಡ್ತಾ ಇದ್ದಾರೆ. ಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸುವಂತ ಕೆಲಸ ಆಗಿದೆ. ಅವ್ರಿಗೆ ಉದ್ಘಾಟನೆಗೆ ಅವಕಾಶ ಕೊಡಬಾರ್ದು. ಮಾಡಲಿ ಪಾಪ, ಕೋರ್ಟ್ನಲ್ಲಿ ಇತ್ಯರ್ಥ ಆಗಲಿ. ಅಲ್ಲ, ಕೋರ್ಟ್ಗೆ ಹೋಗುವಂತ ವಿಚಾರ ಹೋಗೋಣ. ಕೋರ್ಟ್ಗೆ ಹೋಗುವಂತ ವಿಚಾರಗಳ ಇವು ಅಥವಾ ಗೊತ್ತಿಲ್ಲ. ಈ ಕೋರ್ಟ್ಗೆ ಹೋಗಿರೋರು ಯಾರು? PIL ಸಲ್ಲಿಸಿದ್ದಾರೆ ಮಾಜಿ ಸಂಸದರು ಪ್ರತಾಪ್ ಸಿಂಹ. ಅವ್ರನ್ನ ಕೇಳಪ್ಪ.
ಇಮಿಡಿಯೇಟ್ ತಗೋಬೇಕಾದ ಅಗತ್ಯ ಇಲ್ಲ ಅಂತಲೂ ಕೂಡ ಕೋಟೆ ಹೇಳಿದೆ. ಹಾಂ ಕೋಟೆನೇ ಇಮಿಡಿಯೇಟ್ ತಗೋಬೇಕು ಅಂತ ಏನಿಲ್ಲ. ಅದ್ರ ಒಂದು ಧರ್ಮದ್ದಲ್ಲ ಅದು ಕಾರ್ಯಕ್ರಮ, ಅದು ಸಾಂಸ್ಕೃತಿಕವಾಗಿ ನಡೀತಾ ಇರ್ತಕ್ಕಂಥ ಒಂದು ಕಾರ್ಯಕ್ರಮ. ಮತ್ತು ಎಲ್ಲ ಜನರು ಕೂಡ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಕ್ಕಂಥ ಕಾರ್ಯಕ್ರಮ. ಇದು ಒಂದು ನಾಡ ಹಬ್ಬ. ಇಂಥದೇ ಧರ್ಮದವರು ಭಾಗವಹಿಸಬೇಕು, ಇಂಥ ಧರ್ಮದವರು ಭಾಗವಹಿಸಬಾರ್ದು ಅಂತ ಇಲ್ಲ ಈ ಹಬ್ಬದಲ್ಲಿ. ಇದು ಸಾರ್ವತ್ರಿಕವಾಗಿರ್ತಕ್ಕಂಥ ಒಂದು ಹಬ್ಬ. ಈ ಹಬ್ಬದಲ್ಲಿ ಎಲ್ಲ ಜಾತಿಯವರು ಎಲ್ಲ ಧರ್ಮದವರು ಭಾಗವಹಿಸಬೇಕು. ಬಿಜೆಪಿ ಅವ್ರ ಮೇಲೆ ಬ್ಯಾಕ್ ಟು ಬ್ಯಾಕ್ FIRಗಳು 3 ದಿನದಲ್ಲೂ ಕೂಡ ಆಗ್ತಾ ಇರೋದು. ಸಿ ಟಿ ರವಿ ಇರ್ಬೋದು, ಯತ್ನಾಳ್ ಇರ್ಬೋದು, ಎಲ್ಲರ ಮೇಲೂ ಆಗ್ತಾ ಇದ್ದಾವೆ. ಇದು ರಾಜಕಾರಣ ಅನ್ನುವಂಥದ್ದು. ರಾಜಕಾರಣ ಮಾಡೋಕ್ಕೆ ಹೋಗೋದಿಲ್ಲ. ಅವರು ಬಾಯಿಗೆ ಬಂದಾಗ ಮಾತಾಡಿದ್ರೆ ಕ್ರಿಮಿನಲ್ ಪ್ರಚೋದನಾಕಾರಿಯಾದಂಥ ಭಾಷಣ ಮಾಡಿದ್ರೆ ಏನು ಮಾಡಬೇಕಾಗುತ್ತೆ? ನೆಮ್ಮದಿ ಶಾಂತಿಯನ್ನು ಕಾಪಾಡ್ತಕ್ಕಂಥದ್ದು ಅತ್ಯಂತ ಅವಶ್ಯ ಅಲ್ವಾ? ಕಾಪಾಡಲಿಕ್ಕೋಸ್ಕರವಾಗಿ ಪ್ರಚೋದನಕಾರಿ ಭಾಷಣ ಯಾರು ಮಾಡ್ತಾರೆ ಅವ್ರ ಮೇಲೆ ಕ್ರಮ ತಗೊಳ್ತೀವಿ. ಇದು ರಾಜಕಾರಣ ಅಲ್ಲ. ಅಲ್ಲ, ನಿಮ್ಮ ಮೇಲೆ ಒಂದು ಪೋಸ್ಟ್ ಹಾಕಿದ್ರು ಅನ್ನೋ ಕಾರಣಕ್ಕೋಸ್ಕರವಾಗಿನೇ ಇನ್ನೊಬ್ರು ಅರೆಸ್ಟ್ ಕೂಡ ಆಗಿದ್ದಾರೆ. ವಿಕ್ರಮ್ ಇವರು ನಿಮ್ಮ ಮೇಲೆ ಒಂದು ಪೋಸ್ಟ್ ಹಾಕಿದ್ರು ಅವರು, ಆದರೆ ನಿಮ್ಮ ಭಾವಚಿತ್ರವನ್ನು ತಿರ್ಚು ಅಂತ ಅವ್ರನ್ನೂ ಕೂಡ ನಿನ್ನೆ ಅರೆಸ್ಟ್ ಮಾಡಿದ್ದಾರೆ. ಇದು ಹಿಂದೂ ಪರ ಸಂಘಟನೆಗಳ ಮೇಲೆ ಮಾಡ್ತಾರೋ ಇದು ಅನ್ನೋಂಥದ್ದು. ಹಿಂದೂ ಪರ ನಾನು ಹಿಂದೂ ಅಲ್ವಾ? ನಾನು ಯಾರು? ನಾನು ಹಿಂದೂನೇ. ನನ್ನ ಹೆಸರಿನಲ್ಲಿ 2 ದೇವರುಗಳಿದ್ದಾವೆ, ಈಶ್ವರ ವಿಷ್ಣು 2 ದೇವರುಗಳಿದ್ದಾವೆ. ಗೊತ್ತಾ ನಿನಗೆ? ಸಿದ್ಧ ಅಂದರೆ ಈಶ್ವರ, ರಾಮ ಅಂದರೆ ವಿಷ್ಣು. 2 ಹೆಸರುಗಳಿದ್ದಾವೆ, 2 ದೇವರುಗಳಿದ್ದಾವೆ. ಸರ್, ಈಗ ಮಹಾರಾಷ್ಟ್ರ CM ಆಲ್ಮಟ್ಟಿ ಡ್ಯಾಮ್ ಹೈಟ್ ಮಾಡಲಿಕ್ಕೆ ಅಪೋಸ್ ಮಾಡಿದ್ದಾರೆ. ಒಂದು ಕಡೆ ಮಹಾರಾಷ್ಟ್ರ CM ಆಲ್ಮಟ್ಟಿ ಡ್ಯಾಮ್ ಹೈಟ್ ಮಾಡಲಿಕ್ಕೆ ಅಪೋಸ್ ಮಾಡಿದ್ದಾರೆ. ಇನ್ನೊಂದು ಕಡೆ ಮಹದಾಯಿಗೆ ಗೋವಾ, ಇನ್ನೊಂದು ಕಡೆ ಮೇಕೆದಾಟಿಗೆ ತಮಿಳುನಾಡು ಅಪೋಸ್ ಮಾಡುತ್ತೆ. ಟ್ರಿಬ್ಯುನಲ್ಲೇ ಕೊಟ್ಟಿರ್ತಕ್ಕಂಥದ್ದು 519 ಮೀಟ್ರಿಂದ 524 ಮೀಟ್ರ್ವರೆಗೆ ಏರಿಸಿ ಅಂತ ಟ್ರಿಬ್ಯುನಲ್ ಅವರು ಹೇಳಿರೋದು. 2010ರಲ್ಲಿ ಹೇಳಿರೋದು. 15 ವರ್ಷ ಆಯಿತು. ಅದು ರಾಜಕಾರಣಕ್ಕೋಸ್ಕರ ಮಾಡ್ತಾ ಇದ್ದಾರೆ ಅಷ್ಟೇ. ಇಲ್ಲ ಸರ್, ಒಂದು ಕಡೆ ಗೋವಾ ಮಹದಾಯಿನ ಅಪೋಸ್ ಮಾಡುತ್ತೆ, ಇನ್ನೊಂದು ಕಡೆ ತಮಿಳುನಾಡು ಮೇಕೆದಾಟನ್ನು ಅಪೋಸ್ ಮಾಡುತ್ತೆ. ಅದಕ್ಕೆ ಪ್ರೈಮ್ ಮಿನಿಸ್ಟ್ರು ಹೇಳಬೇಕು ಅವ್ರಿಗೆ. BJP ಚೀಫ್ ಮಿನಿಸ್ಟ್ರುಗಳು ಅವರು, ಪ್ರೈಮ್ ಮಿನಿಸ್ಟರ್ ಹೇಳಬೇಕು. ಮೇಕೆದಾಟಿಗೆ ಸ್ಟಾಲಿನ್ ಅಪೋಸ್ ಮಾಡ್ತಾರೆ. ಮೇಕೆದಾಟಿಗೆ ತಮಿಳುನಾಡು ಸ್ಟಾಲಿನ್ ಅಪೋಸ್ ಮಾಡ್ತಾರೆ. ಯಾರೇ ಆಗಲಿ ಬರಪ್ಪ, BJP ಪ್ರೈಮ್ ಮಿನಿಸ್ಟರ್ ಯಾರು? ದೇಶದ ಪ್ರೈಮ್ ಮಿನಿಸ್ಟರ್ ಯಾರು? ಮೋದಿ ಇಲ್ಲ. ಹೇಳಬೇಕು ಅವರು. ಸರ್, ಈಗ ಪ್ರಚೋದನಕಾರಿ ಹೇಳಿಕೆ ಕೊಡೋದ್ರಿಂದ ಪ್ರತಾಪ್ ಸಿಂಹ ಅವ್ರನ್ನ ಗಡೀಪಾರು ಮಾಡಿ ದಸರಾ ಮುಗಿಯೋದ್ರ ಬಗ್ಗೆ ಅಂತ ಕೆಲವು ಸಂಘಟನೆಗಳು ಒತ್ತಾಯ ಪಡಿದೆ. ಪೊಲೀಸ್ನವ್ರು ಕ್ರಮ ತಗೋತಾರೆ, ಅದ್ರ ಬಗ್ಗೆ ನಾನು ಹೇಳಕ್ಕೆ ಹೋಗಲ್ಲ. ಅವರು ಶಾಂತಿ ಭಂಗ ತರ್ತಕ್ಕಂಥ ಕೆಲಸ ಮಾಡಿದ್ರೆ ಪೊಲೀಸ್ನವ್ರು ಕ್ರಮ ತಗೋತಾರೆ. ಹೊಸ ಜಾತಿಗಳು ಸೇರ್ಪಡೆ ಆಗ್ತಾ ಇದ್ದಾರೆ ಅಂತ ಬಿಜೆಪಿ ಜಾತಿ ಸಮೀಕ್ಷೆಯಲ್ಲಿ ಹೊಸ ಜಾತಿಗಳು ಸೃಷ್ಟಿ ಮಾಡ್ತಾ ಇದ್ದೀರಿ ನೀವು ಅಂತ. ಹೊಸ ಜಾತಿಗಳ ಸೃಷ್ಟಿ ಮಾಡ್ತಾ ಇದ್ದಾರೆ ಅವರು. BJP ಅವ್ರು ಮಾಡ್ತಾರೆ, ಕೇಂದ್ರ ಸರ್ಕಾರ ಮಾಡ್ತಾರಲ್ಲ ಜಾತಿ ಗಣತಿ, ಅದೇನು ಮಾಡ್ತಾರೆ? ಅಲ್ಲಲ್ಲ ಕೇಳಪ್ಪ, ಯಾರು ಕನ್ವರ್ಟ್ ಆಗಿದಾರೆ ಆ ಜಾತಿ ರೀ. ಈಗ ನಾನು ಹಿಂದೂ ಇಂದ ಮುಸಲ್ಮಾನ್ಗೆ ಕನ್ವರ್ಟ್ ಆಗಿದ್ದೀನಿ ಅಂತ ಇಟ್ಕೊಳ್ಳೋಣ, ನಾನು ಆಗಲ್ಲ. ಉದಾಹರಣೆಗೆ ಹೇಳ್ತಾ ಇದ್ದೀನಿ. ನೀವು ಆಗಿದ್ದೀರಿ ಅಂತ ಕ್ರಿಶ್ಚಿಯಾನಿಟಿ ನಾವು ಆಗಲ್ಲ ಇಟ್ಕೊಳ್ಳಿ ಅಂತ ಇಟ್ಕೊಳ್ಳೋಣ. ಹಂಗೆ ಉದಾಹರಣೆಗೆ ಹೇಳ್ತಾ ಇರೋದು, ಗೊತ್ತಾಯ್ತಾ? ಹಾಗಾದರೆ ನಾನು ಇನ್ನು ಮುಂದೆ ಕ್ರಿಶ್ಚಿಯಾನಿಟಿ ಅಲ್ವಾ, ಕ್ರಿಶ್ಚಿಯನ್ ಅಲ್ವಾ? ಹಂಗೆ ಈಗ ನಾವು ಕನ್ವರ್ಷನ್ ಆಗೋದು ಬೇಡ ಅಂತ ಹೇಳಿದ್ರು ಕೂಡ ಕೆಲವರು ವ್ಯವಸ್ಥೆಯ ಪರಿಣಾಮವಾಗಿ ಕನ್ವರ್ಷನ್ ಆಗಿಬಿಡ್ತಾರೆ. ನಮ್ಮ ಸಮಾಜದಲ್ಲಿ, ಹಿಂದೂ ಸಮಾಜದಲ್ಲಿ ಎಲ್ಲರೂ ಸಮಾನತೆ ಇದ್ದಿದ್ರೆ ಯಾಕೆ ಕನ್ವರ್ಷನ್ ಆಗ್ತಾರೆ?
ಸಮಾನ ಈಕ್ವಲ್ ಆಪರ್ಚುನಿಟೀಸ್ ಇದ್ದರೆ, ಸಮಾನತೆ ಇದ್ದರೆ ಯಾಕೆ ಅಸ್ಪೃಶ್ಯತೆ ಯಾಕೆ ಬಂತು? ನಾವು ಹುಟ್ಟಾಕಿದ್ವಾ? ಮುಸ್ಲಿಂ ಕ್ರಿಶ್ಚಿಯನ್ ಅಲ್ಲೂ ಇದೆ ಅಂತ ಹೇಳಿದಾರೆ, ಅಸಮಾನತೆ ಅಲ್ಲೂ ಇದೆ. ನಾನು ಎಲ್ಲೇ ಇರಲಪ್ಪ, ಹಿಂದೂ ಮಾತ್ರ ಎಲ್ಲ ಕಡೆ ಇದೆ ಅಂತ. ಮುಸಲ್ಮಾನ್ ಧರ್ಮದಲ್ಲರೂ ಇರಲಿ, ಕ್ರಿಶ್ಚಿಯನ್ ಧರ್ಮದಲ್ಲರೂ ಇರಲಿ, ಇಲ್ಲಿದ್ದರೆ ಈಗ ನಾವು ಯಾರು ಕೂಡ ಅಥವಾ ಬಿ ಜೆ ಪಿಯವರು ಯಾರು ಕೂಡ ಕನ್ವರ್ಷನ್ ಆಗಿ ಅಂತ ಹೇಳಿಲ್ಲ ಅಲ್ವಾ? ಕನ್ವರ್ಷನ್ ಆಗಿದ್ದಾರೆ. ಇಟ್ ಈಸ್ ದೇರ್ ರೈಟ್ ಅಲ್ವಾ? ಕನ್ವರ್ಷನ್ ಆಗೋದು ಅವರು ರೈಟ್. ಮಣಿಪುರ್ಗೆ ಭೇಟಿ ಕೊಡೋದು ಏನು ಸಂದೇಶ ನೀಡ್ಬೋದು ಅಂತ ಮೋದಿ ಅವರು ಭೇಟಿ ಕೊಡೋಂಥದ್ದು ಏನು ಸಂದೇಶ ನೀಡ್ಬೋದು ಈಗ 3 ವರ್ಷದ ನಂತರ ಹೋಗೋದು? ಸಿಹಿ ಅವರು ವಿರೋಧ ಪಕ್ಷದವರು ಒತ್ತಡ ಆಯ್ತಲ್ಲ, ಯಾಕೆ ಭೇಟಿ ಕೊಟ್ಟಿಲ್ಲ ಅಂತ ಹೇಳ್ತಿಲ್ಲ, ಅದಕ್ಕೋಸ್ಕರ ಭೇಟಿ. ಗ್ರೇಟ್ ಮೈಸೂರ್ದು ನಗರಾಭಿವೃದ್ಧಿ ಇಲಾಖೆಯಲ್ಲಿ ಅಪ್ರೂವಲ್ ಕೊಟ್ಟಿದೆ ಅಂತೇಳಿ, ಗ್ರೇಟರ್ ಮೈಸೂರು ಬದಲಿಗೆ ಗ್ರೇಟ್ ಮೈಸೂರಿಗೆ ಯಾವಾಗ ಆಗ್ಬೋದು ಅಥವಾ ಟೈಮ್ ಬಾಂಡ್ ಏನಾದ್ರು ಸಿಗುತ್ತೆ? ಅಲ್ಲಿ ಮಾತಾಡ್ತೀನಿ ಮೀಟಿಂಗ್. ಸರ್ ಶಿವಕುಮಾರ್ ಅವರು ಬಂದಿದ್ದಾರೆ ಸರ್, ನಿಮ್ಮ ಮುಂದೆ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೀನಿ. ಶಿವಕುಮಾರ್ ಅವರೇ, ಶಿವಕುಮಾರ್ ಸರ್ ಬನ್ನಿ. ಮೈಸೂರು ಪತ್ರಕರ್ತರ